ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಅಡುಗೆ ಮನೆಯಲ್ಲಿ ತುಂಬ ಶಕ್ತಿಯನ್ನು ಕೂಡಿರುತ್ತೆ. ಶಕ್ತಿ ದೇವತೆ ಇರ್ತಾಳೆ, ಶ್ರೀ ಮಹಾಲಕ್ಷ್ಮಿ. ಆ ಜಾಗದಲ್ಲಿ ಒಂದು ಅಪಾರವಾದಂಥ ಸಂಪತ್ತನ್ನು ತಗೊಂಡು ಬರ್ತಾಳೆ ಸ್ನೇಹಿತರೆ. ಯಾಕಂದರೆ ಅಡುಗೆ ಮನೆ ಅನ್ನುವಂಥದ್ದು ನಮಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ದೈವಿಕ ಶಕ್ತಿ ಅನ್ನುವಂಥದ್ದು ಜಾಸ್ತಿ ಇರುವಂಥ ಸ್ಥಳ ಅಂತ ಆ ಜಾಗವನ್ನೇ ನಾವು ಅಂದ್ಕೊಳ್ಳುವಂಥದ್ದು. ಆ ಜಾಗದಲ್ಲಿ ಮಾಡುವಂಥ ಪರಿಹಾರ ಇದಾಗಿರುತ್ತೆ. ಯಾವುದೇ ರೀತಿಯಾದಂಥ ಸಮಸ್ಯೆಗಳು ನಮಗೆ ಒಂದ್ರ ಮೇಲೆ ಒಂದು ಸಮಸ್ಯೆಗಳು ಬರ್ತಾನೆ ಇದೆ. ಎಷ್ಟು ಜನಕ್ಕೆ ನಾವು ಕಷ್ಟಕ್ಕೆ ಅಂತಂದ್ಬಿಟ್ಟು ಕೇಳಿದ್ರು ಕೂಡ ಯಾರೂ ಕೂಡ ನಮಗೆ ಸಹಾಯ ಮಾಡ್ತಾ ಇಲ್ಲ. ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಜಾಸ್ತಿ ಇದೆ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ನಾನೇ ಒಂದು ಹೇಳ್ತೀನಿ, ಅವರೇ ಒಂದು ಅರ್ಥ ಮಾಡ್ಕೊಳ್ತಾರೆ. ಈ ಥರ ನೋಡಿ ನೋಡಿ ಸಾಕಾಗಿದೆ. ಏನಪ್ಪ, ಮಕ್ಕಳೊಂದು ಕಡೆ ನಾವೊಂದು ಕಡೆ, ಈ ಜೀವನ ಬೇಡ ಅನ್ನೋ ಥರ ಇದೆ ಅಂತ ಹೇಳಿದ್ರೆ ಅಂತಹವರು ತಪ್ಪದೆ ಶತ್ರುಗಳು ಜಾಸ್ತಿ ಇದ್ದಾರೆ ಅನ್ನುವಂಥವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಮುಖ್ಯವಾಗಿ ಸ್ನೇಹಿತರೆ, ಮನೆಯಲ್ಲಿ ಯಾವಾಗಲೂ ಅಷ್ಟೇ, ಅದು ಚಿಕ್ಕ ಮನೆ ದೊಡ್ಡ ಮನೆ ಅನ್ನೋದು ನಮಗೆ ಬರೋದಿಲ್ಲ. ಆದರೆ ಎಷ್ಟು ಖುಷಿಯಾಗಿದ್ದೀವಿ, ಎಷ್ಟು ಚೆನ್ನಾಗಿದ್ದೀವಿ ಅನ್ನುವಂಥದ್ದು ನಮಗೆ ನಮ್ಮ ಇಷ್ಟಾರ್ಥಗಳು ನೆರವೇರುವಂತೆ ಮಾಡುತ್ತೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಅದಕ್ಕೆ ನಾವು ಈ ಪರಿಹಾರವನ್ನು ನಮ್ಮ ಮನೆಯ ಅಡುಗೆ ಮನೆಯಲ್ಲಿ ಅರಿಶಿಣದ ಡಬ್ಬದಲ್ಲಿ ಮಾಡುವಂಥ ಪರಿಹಾರ ಲಕ್ಷಗಳಲ್ಲ, ಕೋಟಿಗಳ ಭಾಗ್ಯ ಕೂಡಿ ಬರುತ್ತೆ. ಒಬ್ಬ ಮನುಷ್ಯನಿಗೆ ಚೆನ್ನಾಗಾಗಿದೆ ಅಂತ ಹೇಳಿದ್ರೆ ತಿರುಕನು ಕೂಡ ಕುಬೇರನಾಗ್ತಾನೆ, ಕಡು ಬಡವನು ಶ್ರೀಮಂತನಾಗ್ತಾನೆ. ಸ್ನೇಹಿತರೆ, ಅಷ್ಟೊಂದು ಶಕ್ತಿ ಇರುವಂಥದ್ದು ಈ ಪರಿಹಾರ. ತಪ್ಪದೆ ಇದನ್ನು, ಯಾಕಂದರೆ ಎಷ್ಟೋ ಜನ ನಾವು ನೋಡ್ತಾನೆ ತುಂಬಾ ಶ್ರೀಮಂತರಾಗ್ತಾರೆ. ಎಷ್ಟು ಕಡಿಮೆ ಸಂಬಳ ಆದರೂ ಕೂಡ ಅವರು ಕೇಳಿದಂತೂ, ಅವರು ಬಯಸಿದಂತೋ ಜೀವನ ಪ್ರತಿಯೊಂದು ಕೂಡ ಅವರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹೆಂಗೆ ಇದು ಸಾಧ್ಯ ಆಗುತ್ತೆ ಅನ್ನೋದು ಕೆಲವೊಬ್ರಿಗೆ ಆಶ್ಚರ್ಯ ತಂದುಕೊಡುತ್ತೆ. ಆದರೆ ನಮ್ಮ ಮನೆಯ ಅರಿಶಿಣ ಡಬ್ಬದಲ್ಲಿ ನಮ್ಮ ಶ್ರೀಮಂತಿಕೆ ಅನ್ನೋದಿದೆ. ನಮ್ಮ ಮನೆಯಲ್ಲಿ ನಾವು ನೋಡ್ತಾನೆ ಆ ಸಾಲಗಳನ್ನು ತೀರಿಸಿ ಆ ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯ ಪರಿಹಾರ ಇದಾಗಿದೆ. ಅರಿಶಿಣ ಡಬ್ಬ ಅನ್ನುವಂಥದ್ದು ನಾವು ಪ್ರತಿಯೊಬ್ಬರು ಇಟ್ಟಿರ್ತೀವಿ. ಅದರಲ್ಲಿ ಅರಿಶಿಣ ಖಾಲಿ ಆಗದೆ ನೋಡ್ಕೊಳ್ಬೇಕು. ಅರಿಶಿಣವನ್ನು ಪೂರ್ತಿ ಖಾಲಿ ಮಾಡಿ ಅದನ್ನು ನಾವು ಪದೇ ಪದೇ ತೊಳೆದು ಕೂಡ ಇಡಬಾರ್ದು. ಕ್ಲೀನಾಗಿ ಒಂದು ಸಾರಿ ತೊಳೆದಿಟ್ಕೊಂಡ್ರೆ ಒಂದಷ್ಟು ದಿನ ನಮ್ಮ ಮನೆಯಲ್ಲಿ ಅರಿಶಿಣ ತುಂಬಿರಬೇಕು ಸ್ನೇಹಿತರೆ. ಇದರಲ್ಲಿ ಈಗ ತಿಳಿಸುವಂಥ ಈ ಸಣ್ಣ ವಸ್ತು 4 ಕಡೆಯಿಂದ ನಮಗೆ ದುಡ್ಡನ್ನು ತಂದು ಕೊಡುತ್ತೆ. ಅಷ್ಟು ಶಕ್ತಿ ಇರುವಂಥದ್ದು. ಧನಾಕರ್ಷಣೆ ಆಗುತ್ತೆ, ಧನದ ದ್ವಾರಗಳು ತೆರೆದುಕೊಳ್ಳುತ್ತೆ, ಅವಕಾಶಗಳು ಸೃಷ್ಟಿಯಾಗುತ್ತೆ, ಮನುಷ್ಯನಿಗೆ ಅದೃಷ್ಟ ಅನ್ನೋದು ತಂದು ಕೊಡುತ್ತೆ ಈ ಪರಿಹಾರದಿಂದ. ಯಾಕಂದರೆ ಎಲ್ರಿಗೂ ಕೂಡ ಗುರುಬಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಸ್ನಾನದ ನೀರಿಗೆ ಪ್ರತಿನಿತ್ಯ ಒಂದು ಪಿಂಚಷ್ಟು ಅರಿಶಿಣವನ್ನು ಹಾಕಿ ಸ್ನಾನ ಮಾಡ್ತಾ ಪ್ರತಿನಿತ್ಯ ಬರ್ತಾಯಿದ್ರೆ ನಾವು ಆರೋಗ್ಯದ ಜೊತೆ ನಮಗೆ ಬಡತನ ಅನ್ನೋದು ದೂರ ಆಗುತ್ತೆ ಸ್ನೇಹಿತರೆ. ಎಷ್ಟೋ ಜನಕ್ಕೆ ಬಡತನ ಅನ್ನೋದು ಬೇಸತ್ತೋಗ್ಬಿಡ್ತಾರೆ, ಇದರಿಂದ ಸಾಕಾಗಿದೆ ಅನ್ನುವಂಥವರು. ಅದೆಲ್ಲವೂ ಹೋಗೋದಕ್ಕೆ ಈ ನಮ್ಮ ಮನೆಯ ಅರಿಶಿಣ ಡಬ್ಬ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ, ನಮಗೆ ಸಂತೋಷವನ್ನು ತಂದುಕೊಡುತ್ತೆ, ಅಭಿವೃದ್ಧಿಯನ್ನು ತಂದುಕೊಡುತ್ತೆ, ಐಶ್ವರ್ಯವನ್ನು ತಂದುಕೊಡುತ್ತೆ. ಏನೂ ಇಲ್ಲ, ನಾವು ಒಂದು ಚಿಕ್ಕದಾಗಿ ಒಂದು ಪುಟ್ಟ ಕಾಗದವನ್ನು ತಗೊಳ್ಳಿ, ಅದರಲ್ಲಿ ಏನೂ ಬರೆದಿರಬಾರ್ದು. ಆ ಥರ ಇರುವಂಥದ್ದನ್ನು ನೀವು ತಗೊಂಡಿದ್ದೆ. ಇದಕ್ಕೆ ನಮಗೆ ಬೆಳ್ಳುಳ್ಳಿ ಬೇಕು. ಬೆಳ್ಳುಳ್ಳಿ ಅನ್ನುವಂಥದ್ದು ಸ್ನೇಹಿತರೆ ನೋಡಬಹುದು ನೀವು, ನಿಮ್ಮ ಮನೆಯ ಯಜಮಾನರು ಪ್ರತಿನಿತ್ಯ ನಿಮ್ಮ ವಿರುದ್ಧ ಮಾತಾಡ್ತಾ ಇದ್ದರೆ ಅವರು ನಿಮ್ಮ ಮೇಲೆ ಅಪಾರವಾದಂಥ ಪ್ರೀತಿ ಗೌರವ ಕೊಡ್ತಾರೆ, ನಿಮ್ಮ ಜೊತೆ ಸದಾಕಾಲ ನಿಲ್ತಾರೆ. ಒಬ್ಬ ಮನೆಯಲ್ಲಿ ಯಜಮಾನರು ಆ ಮನೆಯ ಗೃಹಿಣಿಯ ಜೊತೆ ನಿಂತಾಗ ಆ ಗೌರವ ಘನತೆ ಅನ್ನುವಂಥದ್ದು ಸಾಕಷ್ಟು ಜಾಸ್ತಿ ಆಗುತ್ತೆ. ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಗೌರವ ಘನತೆ ಅನ್ನೋದು ತಂದುಕೊಡುತ್ತೆ. ಹಾಗೂ ಯಜಮಾನರು ಸಂಸಾರ, ಹೆಂಡತಿ, ಮಕ್ಕಳು ಅಂತ ಜವಾಬ್ದಾರಿಯಿಂದ ನಡ್ಕೊಳ್ತಾರೆ. ಈ ಪರಿಹಾರ ಅಷ್ಟು ಶಕ್ತಿಯುತವಾಗಿದೆ. ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ತೀರಿಸುತ್ತೆ. ನೀವು ಬೆಳ್ಳುಳ್ಳಿಯನ್ನು ತಗೊಳ್ಳಿ. ಫಸ್ಟು
ಬೆಳ್ಳುಳ್ಳಿ ಒಂದು ಎಸಳಾದರೂ ತಗೊಳ್ಬಹುದು, ಅಥವಾ ನೀವು ಅರಿಶಿಣದ ಡಬ್ಬ ಸ್ವಲ್ಪ ದೊಡ್ಡದಾಗಿ ಏನಾದರೂ ಇಟ್ಟಿದ್ದರೆ ಇದನ್ನು ಪೂರ್ತಿಯಾಗಿ ಒಂದು ಬೆಳ್ಳುಳ್ಳಿಯನ್ನೇ ತಗೊಳ್ಬಹುದು, ತೊಂದರೆ ಇಲ್ಲ. ಅದು ನಿಮ್ಮಿಷ್ಟ, ಒಂದು ಎಸಳಾದರೂ ತಗೊಳ್ಬಹುದು ಅಥವಾ ಒಂದಾದರೂ ತಗೊಳ್ಬಹುದು. ಇನ್ನು ಒಣಮೆಣಸಿನಕಾಯಿಯನ್ನು ತಗೊಳ್ಳಿ, 2 ತಗೊಳ್ಳಿ, ಚಿಕ್ಕದಾಗಿ ಒಂದು 2 ತಗೊಂಡು ಏಲಕ್ಕಿಯನ್ನು ತಗೊಳ್ಳಿ. ಏಲಕ್ಕಿ ಬಂದು ದುಡ್ಡನ್ನು ಆಕರ್ಷಿಸುತ್ತೆ ಸ್ನೇಹಿತರೆ. ಹಣ ಒಂದೊಂದು ರೂಪಾಯಿ ಒಂದು ಕಡೆ ಸೇರಿದ್ರೆ 10 ರೂಪಾಯಿ ಆಗುತ್ತೆ. ಆ ಥರ ಜಾಸ್ತಿ ನಮಗೆ ದುಡ್ಡು ಬರುವಂತೆ ಮಾಡುತ್ತೆ. ಒಣಮೆಣಸಿನಕಾಯಿ ನಮ್ಮ ಶತ್ರುಗಳು ಯಾರಿರ್ತಾರೆ ನೋಡಿ, ನಮಗೆ ಎಷ್ಟೋ ಜನ ನರದೃಷ್ಟಿ ಬಿದ್ದು ಸಾಕಷ್ಟು ನೋವನ್ನು ಪಡ್ತಾ ಇರ್ತಾರೆ. ಅಂದರೆ ತುಂಬ ಚೆನ್ನಾಗಿದ್ದಂಥ ಸಂಸಾರ ಒಂದು ಕಾಲದಲ್ಲಿ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಇತ್ತು. ಆದರೆ ಈಗ ಪ್ರತಿಯೊಂದಕ್ಕೂ ಕೂಡ ನಾವು ಕಷ್ಟಪಡ್ತಾ ಇದ್ದೀವಿ ಅನ್ನುವಂಥವರು ಒಂದು ಚೆನ್ನಾಗಿ ಕೈಗೂಡುವಂತೆ ಮಾಡುತ್ತೆ. ಇದನ್ನು ಪೊಟ್ಟಣ ಕಟ್ಟಿಬಿಟ್ಟಿದ್ದೆ ನೀವು ಅರಿಶಿಣ ಡಬ್ಬದಲ್ಲಿ ಇಡಬೇಕು. ಈ ಥರ ಇಟ್ಟು ಕ್ಲೀನಾಗಿ ಸ್ನೇಹಿತರೆ, ಇದನ್ನು ನೀವು ಈ ಶನಿವಾರ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಇದನ್ನು 2 ತಿಂಗಳಿಗೊಂದ್ಸಾರಿ, ಅಂದರೆ 60 ದಿನಕ್ಕೆ ಬದಲಾಯಿಸ್ಕೊಳ್ಬೇಕು. ಗಮನದಲ್ಲಿಟ್ಕೊಳ್ಳಿ. ಇದನ್ನು ತಗೊಂಡೋಗಿದ್ದೆ ನೀರಿರುವಂಥ ಪ್ರದೇಶದಲ್ಲಿ ಹಾಕ್ಬಿಟ್ಟು ಬರಬೇಕು. ಮತ್ತು ನೀವು ನೆನಪಲ್ಲಿಟ್ಕೊಳ್ಳಿ ಅಥವಾ ಕ್ಯಾಲೆಂಡ್ರಲ್ಲಿ ಟಿಕ್ ಮಾಡಿ ಇಟ್ಟಿರಿ. 60 ದಿನ ಆದಮೇಲೆ ಅದನ್ನು ಹಾಕ್ತೀರಾ, ಮತ್ತೆ ಹೊಸದಾಗಿ ಮಾಡ್ಕೊಳ್ತೀರಾ. ಈ 60 ದಿನದ ಒಳಗಡೆ ಇಷ್ಟೆಲ್ಲ ಬದಲಾವಣೆಗಳಾಗ್ತಾ ಇರುತ್ತೆ, ಕಣ್ಣಾರ ಕಾಣಬಹುದು. ಅದು ನಿಮ್ಮ ಅನುಭವಕ್ಕೆ ಬರುತ್ತೆ. ಇದನ್ನು ಚೇಂಜ್ ಮಾಡುವಾಗ ಸಾಧ್ಯ ಆದಷ್ಟು ನೀರಿರುವಂಥ ಪ್ರದೇಶದಲ್ಲಿ, ನೀರು ಹೋಗ್ತಾ ಇರುತ್ತಲ್ವ, ಆ ಜಾಗದಲ್ಲಿ ಹಾಕೋದಕ್ಕೆ ಪ್ರಯತ್ನಿಸಿ. ಇಲ್ಲ ಅಂತ ಹೇಳಿದ್ರೆ ಎಲ್ಲಾದರೂ ಯಾರು ಮನುಷ್ಯರು ತುಳಿಬಾರ್ದು ಆ ಜಾಗದಲ್ಲಿ ಹಾಕ್ಬಿಟ್ಟು ಬಂದು ಹೊಸದಾಗಿ ಮತ್ತೆ ಏನಾದರೂ ಶನಿವಾರಗಳು ಬರುವಂಥ ದಿನ ನೋಡಿಕೊಂಡಿದ್ದೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಶನಿವಾರ ಬಂದು ನಮಗೆ ಶ್ರೀ ಮಹಾವಿಷ್ಣುವಿನ ದಿನ ಅಂತ ಹೇಳ್ತೀವಲ್ವ, ಆ ದಿನ ಮಾಡ್ಕೊಳ್ಳೋದ್ರಿಂದ ಹಣಕಾಸಿಗೆ ಕೊರತೆ ಅನ್ನೋದೇ ಬರದೇ ಇರುವಂತೆ ಮಾಡುತ್ತೆ. ಒಂದು ತಪ್ಪು ಮಾಡೋದಕ್ಕೆ ಹೋಗಬೇಡಿ. ಇದನ್ನು ನಮ್ಮ ಮನೆ ಮುಂದೆನೇ ಇರುವಂಥ ಡಸ್ಟ್ಬಿನ್ಗೆಲ್ಲ ಹಾಕೋದಕ್ಕೆ ಹೋಗಬಾರ್ದು. ಯಾಕಂದರೆ ಈ 60 ದಿನಗಳು ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಕಠಿಣಾತಿ ಕಠಿಣ ನಕಾರಾತ್ಮಕ ಶಕ್ತಿಗಳಿದ್ದರೂ ಅದು ನಮಗೆ ಕಾಣಿಸೋದಿಲ್ಲ. ಆ ಕಷ್ಟಗಳು, ಆ ಬ್ಲ್ಯಾಕ್ ಏನಿರುತ್ತೋ ಅದನ್ನೆಲ್ಲವೂ ಕೂಡ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಈ ವಸ್ತುಗಳು. ಅದಕ್ಕೋಸ್ಕರ ಅದನ್ನು ಹಾಕ್ಬಿಟ್ಟು ಹೊಸದಾಗಿ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ.